ನಮಸ್ಕಾರ, ನಾನು ನಿಮ್ಮ ಕಮಲ್ ಟಿ ಎನ್. ಇವತ್ತು ನೀವು ನೋಡ್ತಾ ಇರೋದು ಇದು ಬಂದು ಇರಿಗೇಷನ್ ಚಾನಲ್ ವಾಟ್ರು. ಎಲ್ಲ ಕಡೆಗೆ ರೈತರಿಗೆ ನೀರು ಹೋಗಬೇಕು, ನೀರು ಸಿಗಬೇಕು ಅನ್ನೋದಕ್ಕೆ ಇಡೀ ಇಂಡಿಯಾ ಎಲ್ಲ ಡ್ಯಾಮ್ಸ್ ಮಾಡಿ ರೈತರಿಗೆ ನೀರು ಸಿಗಬೇಕು, ಅವ್ರಿಗೆ ವ್ಯವಸಾಯ ಮಾಡೋಕ್ಕೆ ನೀರು ಆಗಬೇಕು ಅನ್ನೋದಕ್ಕೆ ಮಾಡಿರೋವಂಥ ಒಂದು ಇರಿಗೇಷನ್ ಚಾನಲ್ಲು. ಇದು ಇಂಡಿಯಾ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಮಾಡಿರೋವಂಥದ್ದು. ಎಲ್ಲ ಕಡೆ ಮಾಡಿದ್ದಾರೆ ಇದನ್ನು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಮೋದಿಗೆ ಇದೇನು ಮಾಡಬೇಕಾಗಿಲ್ಲ, ಕಾಂಗ್ರೆಸ್ ಅವ್ರು ಮಾಡಿರೋವಂಥದ್ದು. ಇದು ಇಡೀ ಇಂಡಿಯಾ ಮಾಡಿದ್ದಾರೆ. ಇವತ್ತೇನೋ ಮೋದಿಯವ್ರು ಬಂದುಬಿಟ್ಟು ರೋಡ್ ಹಾಕ್ಬಿಡ್ತಾ ಇದ್ದಾರೆ, ದೊಡ್ಡದಾಗೆ ಎಷ್ಟು ಫಾಸ್ಟಾಗಿ ಆಗ್ತಾ ಇದ್ದಾರೆ. ಹೌದು ಸ್ವಾಮಿ, ಅವ್ರು ಆಗ್ತಾ ಇರೋದು PPP ಮಾಡಲಲ್ಲಿ. ಇದು ಸರ್ಕಾರದ ದುಡ್ಡಲ್ಲಿ ಮಾಡಿರೋದು. ಮೋದಿ ಮಾಡ್ತಾ ಇರೋದು PPP ಮಾಡಲಲ್ಲಿ. ದಯವಿಟ್ಟು ಇದು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಅದಕ್ಕೆ ನಾವು ಟೋಲ್ ಕಟ್ಟೋಗ್ತಾ ಇದೀವಿ. ಇದಕ್ಕೆ ಯಾವುದೋ ಟೋಲ್ ತೊಗೊತಾ ಇಲ್ಲ. ಇದು ಬಂದು ಸರ್ಕಾರ ಜನದ ದುಡ್ಡಲ್ಲಿ ಜನಗೋಸ್ಕರ ಮಾಡಿರುವಂಥ ಒಂದು ವ್ಯವಸ್ಥೆ. ಇವತ್ತಿದು ಯಾವುದು ಮೋದಿಗೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದರಿಂದ ಏನೋ ಇರೋ ರೈಲ್ವೆ ಸ್ಟೇಷನ್ಗೆ ಎಸ್ಕಲೇಟ್ರ್ ಹಾಕ್ಬಿಟ್ಟು, ನೋಡಿದ್ರೆ ಇಷ್ಟು ವರ್ಷ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು ಎಸ್ಕಲೇಟ್ರ್ ಇರಲಿಲ್ಲ, ಮೋದಿ ಬಂದು ಎಸ್ಕಲೇಟ್ರ್ ಹಾಕ್ಬಿಟ್ರು, ಹಿಂಗೆ ಮಾಡಿಬಿಟ್ರು ಅಂತ. ಸ್ವಾಮಿ, ಕಟ್ಟಿರೋ ಬಿಲ್ಡಿಂಗ್ ಕಟ್ಟೋದು ಕಷ್ಟ, ಬಿಲ್ಡಿಂಗ್ಗೆ ಪೇಂಟ್ ಹೊಡೆದು ಶೋ ಮಾಡೋದು ಕಷ್ಟ ಅಲ್ಲ. ಅದೇ ರೀತಿ ಇವತ್ತು ಭಾರತ ದೇಶನ ಕಟ್ಟಿರೋ ಅಂಥ ಒಂದು ವ್ಯವಸ್ಥೆ ಇಂಥವು. ಭಾರತ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದಾಗ ತಿನ್ನಕ್ಕಿರಲಿಲ್ಲ. ಯಾಕೆ? ಈ ಥರ ಇನ್ಫ್ರಾಸ್ಟ್ರಕ್ಚರ್ಸ್ ಇರಲಿಲ್ಲ, ಅಗ್ರಿಕಲ್ಚರ್ ಮಾಡೋಕ್ಕೊಂದು ವ್ಯವಸ್ಥೆ ಇರಲಿಲ್ಲ, ಉಳುವವನಿಗೆ ಭೂಮಿ ಇರಲಿಲ್ಲ. ಉಳುವವನಿಗೆ ಭೂಮಿ ಕೊಟ್ಟು ರೈತರಿಗೆ ಈ ಥರ ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟು ನೀರು ಕೊಟ್ಟು ಎಲ್ಲ ಮಾಡಿದ್ದಕ್ಕೆ ಇವತ್ತು ನಮ್ಮ ದೇಶ ಇಷ್ಟು ಸದೃಢವಾಗಿರೋದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ.